ಈ ದಿನ ಗೋಬಿ ಮಂಚೂರಿ ಮಾಡೋ ವಿಧಾನವನ್ನು ನೋಡೋಣ. ಯಾವ ಥರ ಸಿಂಪಲಾಗಿ ಮಾಡ್ಕೊಳೋದು ಅಂತ. ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ನಾನು, ಮತ್ತು ಗೋಬಿ ಒಂದು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ನಿಂಬೆಹಣ್ಣು ಆಪ್ಷನಲ್ಲು, ಹಸಿಮೆಣಸಿನ್ಕಾಯಿ, ಕರಿಬೇವು. ಒಂದು ಗೋಬಿ ತೊಗೊಂಡಿದ್ದೀನಿ, ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಿಡಬೇಕು. ಬಿಸಿನೀರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಆದರೆ ಸಾಕು. ಇದು ಬಿಸಿನೀರಲ್ಲಿ ಹಾಕಿದ್ವಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಬೇಕು. ಇದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. 5 ನಿಮಿಷ ಬಂದರೆ ನೀರಲ್ಲಿ ಹಾಕಿದ್ರೆ ಅದರೆಲ್ಲ ಹುಳಪಳ ಎಲ್ಲ ಹೋಗ್ಬಿಡುತ್ತೆ. ಕ್ಲೀನಾಗಿ ತೊಳ್ಕೊಂಡಿದ್ದೀವಲ್ಲ. ಹಾಗಾಗಿ ಎಣ್ಣೆ ಕಾಯಕ್ಕಿಕ್ಕೋಣ. ಗೋಬಿ ಎಣ್ಣೆ ಕಾಯಕ್ಕೆ ಇಕ್ತಾ ಇದ್ದೀನಿ. ಬಿಸಿನೀರಲ್ಲಿ ಹಾಕಿರೋವೆಲ್ಲ ತೆಗಿತಾ ಇದ್ದೀನಿ. ಈ ಥರ ಆಗಿದೆ. ಇದಕ್ಕೆ ಕಾರ್ನ್ಫ್ಲೋರ್ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಕಡಲೆಬೇಳೆ ಹಿಟ್ಟು 2 ಸ್ಪೂನು. ಹಂಗೆ ಅಕ್ಕಿ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಡ್ರೈ ಆಗಬೇಕು ಫುಲ್ಲು. ನೀರು ಯಾವುದೇ ರೀತಿ ಹಾಕ್ಕೋಬಾರ್ದು. ಇದರಲ್ಲಿ ನೀರು ಹಾಕಿದರೆ ಅಂಟ್ಕೊಳಲ್ಲ ಸರಿಯಾಗಿ, ಕ್ರಿಸ್ಪಿಯಾಗಿ ಬರಲ್ಲ. ನೀರಲ್ಲಿ ಹಾಕಿ ತೆಗ್ದಿದ್ದೀವಲ್ಲ, ಅದೇ ಹೀರ್ಕೊಂಡ್ಬಿಡುತ್ತೆ. ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಖಾರ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ನೀರು ಉಟ್ಕೊಂಡಿದೆ. ಇದನ್ನು ನಾನು ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ಬಿಡಿ ಬಿಡಿಯಾಗಿರ್ಬೇಕು, ಇದು ಅಂಟ್ಕೊಳ್ಳೋಣಲ್ಲ. ಈ ಥರ ಬಿಡಿ ಬಿಡಿ ಆಗಿದೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಇರಬೇಕು. ಇದು ಲೋ ಫ್ಲೇಮಲ್ಲಿ ಇಟ್ಟರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಈ ಥರ ಕ್ರಿಸ್ಪಿಯಾಗಿ ಬರ್ಬೋದು. ಇದಕ್ಕೆ ಯಾವುದೇ ಕಲರ್ ಏನು ಯೂಸ್ ಮಾಡಿಲ್ಲ ನಾನು. ಇವಾಗ ಗೋಬಿಗೆ ಒಗ್ಗರಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ ಅಂತ. ಇದು ಒಂದು 5 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬಾರ್ದು, ಚೆನ್ನಾಗಿರೋದು. ಈ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ, ಒಂದು 3 ಸ್ಪೂನ್ ಹಾಕಿದ್ದೀನಿ.
ಯಾವುದೇ ಸೋಯಾ ಸಾಸು ವಿನೆಗರ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು. ವಿನೆಗರ್ ಬದಲು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ಡ್ರೈ ಗೋಬಿ ಹಾಕ್ತಾಯಿದ್ದೀನಿ. ಇದು ಕರ್ಕೊಂಡಿಟ್ಕೊಂಡಿರೋದು. ಇದು ಚೆನ್ನಾಗಿ ಸ್ವಲ್ಪ ಒಂದು 5-10 ನಿಮಿಷ ಬೇಯಬೇಕು. ಈ ಥರ ಫ್ರೈ ಆಗ್ಬಿಟ್ಟಿದೆ. ಇದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ ನಾನು. ಮುಂಚೆಗೆ ಹಾಕಿದ್ವಲ್ಲ, ಮತ್ತೆ ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಫ್ರೈ ಆದಮೇಲೆ ಆಪ್ಷನಲ್ ಇದು ನಿಂಬೆಹಣ್ಣು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ. ನಾನೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ರೆಡಿಯಾಗಿದೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ.